ಜಗಳೂರು ಪಟ್ಟಣದ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಬಿಎಡ್ ಪ್ರಶಿಕ್ಷಣಾರ್ಥಿಗಳ ಬೀಳ್ಕೊಡುಗೆ ಹಾಗೂ ದೀಪದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಇಸ್ರೋ ಸಂಸ್ಥೆಯ ಹಿರಿಯ ವಿಜ್ಞಾನಿ ಗೋವಿಂದರಾಜು ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಬಳಿಕ ಮಾತನಾಡಿದವರು, ಶಿಕ್ಷಕರು ಸಮಾಜದಲ್ಲಿ ಸಾಧನೆಯನ್ನು ಸೃಷ್ಟಿಸುವ ಕಾರ್ಖಾನೆಗಳಂತೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇನ್ನು ಶಿಕ್ಷಕರು ವಿದ್ಯಾರ್ಥಿಗಳ ಆಸಕ್ತಿದಾಯಕ ಕ್ಷೇತ್ರದಲ್ಲಿ ಸಾಮರ್ಥ್ಯವನ್ನು ಗುರುತಿಸಿ ಪ್ರೋತ್ಸಾಹಿಸಿ ಮತ್ತೊಬ್ಬರ ಬಾಳಿಗೆ ಬೆಳಕಾಗಬೇಕು. ಕನ್ನಡ ಭಾಷೆಯ ಕುರಿತು ತಾತ್ಸಾರ ಸಲ್ಲದು, ಕಠಿಣ ಪರಿಶ್ರಮದಿಂದ ಸಾಧನೆ ಸುಲಭ ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಅಮರಭಾರತಿ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಶ್ವೇತಾ ಮಧು, ನಲಂದಾ ಕಾಲೇಜಿನ ಪ್ರಾಂಶುಪಾಲ್ ಸಿ ತಿಪ್ಪೇಸ್ವಾಮಿ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಂಚಾಲಕಿ ಅಕ್ಕ ಭಾರತಿ, ಬಿಎಡ್ ಕಾಲೇಜಿನ ಪ್ರಾಂಶುಪಾಲ್ ಕಲ್ಲೇಶ್, ಉಪನ್ಯಾಸಕರಾದ ರಾಜೇಶ್ ಜೈನ್, ಕೊಟ್ರೇಶ್, ರಾಜ್ಕುಮಾರ್, ಬಸಪ್ಪ, ರಾಘವೇಂದ್ರ, ಕಾಶಿನಾಥ್, ನಸ್ರೀನ್ ಬಾನು, ಸಮರೀನ್ ಸೇರಿದಂತೆ ಮತ್ತಿತರರಿದ್ದರು. ಭಾರತೀಯರ ಹೆಮ್ಮೆಯ ಪ್ರತೀಕವೆನಿಸಿದ ಚಂದ್ರಯಾನ 3ರ ಯೋಜನೆಯಲ್ಲಿ ವಿಶಿಷ್ಟ ಶ್ರೀ ಟಿ.ಎಸ್. ಗೋವಿಂದರಾಜ ಶೆಟ್ಟರು ಪಾತ್ರ ಅನುಪಮ ಮತ್ತು ಅನನ್ಯ. ಶ್ರೀಯುತರು ಶ್ರೀಮತಿ ಸರೋಜಮ್ಮ ಸುಬ್ರಹ್ಮಣ್ಯ ಶೆಟ್ಟರ ಮಗನಾಗಿ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಣ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣರಾಗಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಡಿಪ್ಲೊಮಾ ಇನ್ ಪದವಿಯನ್ನು ಗಳಿಸಿದರು. ನಂತರ ಚಿತ್ರದುರ್ಗದ SJMIT ಕಾಲೇಜಿನಲ್ಲಿ ಎಲ್ಲಾ ಸೆಮಿಸ್ಟರ್ಗಳಲ್ಲಿ ಅವರೇ ಮೊದಲಿಗರಾಗಿ ಪ್ರತಿಭೆಯನ್ನು ತೋರಿದ್ದು ಸೇವೆ ಸಲ್ಲಿಸಿ ನಂತರ 30 ಸಾಧಕರನ್ನು ನಾನು ಹೊರಗೆ ತರಬಹುದು. ನೀವು ಒಬ್ಬರೇ ಆದ್ರೆ ಒಬ್ಬರೇ ಸಾಧಕರಾಗ್ತೀರಾ. ಆದ್ರೆ ನಿಮ್ ಕೈಯಲ್ಲಿ ಪ್ರತಿ ವರ್ಷ ಒಬ್ಬ ಸಾಧಕರನ್ನ ಹೊರಗೆ ತಂದ್ರೆ 30 ಸಾಧಕರಿಗೆ ನೀವು ದಾರಿದೀಪ ಆಗ್ತೀರಾ. ಅವರು ಅಂದ್ರೆ ಎಷ್ಟು ಜನಕ್ಕೆ ನೀವು ದಾರಿದೀಪ ಆಗ್ಬೋದು, ಅವರ ಬಾಳಲ್ಲಿ ಬೆಳಕನ್ನು. ಇವತ್ತು ದೀಪದಾನ ಅಂತ ಕಾರ್ಯಕ್ರಮ ಇದೆ. ದೀಪದಾನ ಅಂದ್ರೆ ಏನು? ನೀವು ಇನ್ನೊಬ್ಬರ ಬಾಳಿಗೆ ಬೆಳಕನ್ನು ಕೊಡುವಂತರಾಗ್ಲಿ. ಅತ್ಯಂತ ಯಶಸ್ವಿಯಾಗಿ ಅಂದ್ರೆ ಒಂದು ಕೊಟೇಶನ್ ಇತ್ತು, ನಾವು ಹಚ್ಚುವುದಾದ್ರೆ ದೀಪವನ್ನು ಹಚ್ಚು, ಬೆಂಕಿಯನ್ನು ಹಚ್ಚಬೇಡ ಅಂತ. ಆರಿಸುವುದಾದ್ರೆ ಬೆಂಕಿಯನ್ನು ಆರಿಸು, ದೀಪವನ್ನಲ್ಲ. ಅದನ್ನು ನೀವು ಅಳವಡಿಸ್ಕೊಂಡ್ರೆ ನೀವು ಪ್ರತಿಯೊಂದು ವಿದ್ಯಾರ್ಥಿಯನ್ನು ಸಮಾನ ದೃಷ್ಟಿಯಿಂದ ನೋಡಕ್ ಮೊದಲು ಕಲಿಬೇಕು. ಅವರು ಗೌಡ್ರ ಮಗ ಶಾಪಡಿ. ಪ್ರತಿಯೊಂದು ವಿದ್ಯಾರ್ಥಿಯಲ್ಲಿಯೂ ಟ್ಯಾಲೆಂಟ್ ಇರುತ್ತೆ. ಅದನ್ನ ಹೊರಗೆ ತೆಗೆಯತಕ್ಕಂಥ ಕರ್ತವ್ಯ ಪೇರೆಂಟ್ಸ್ ಆಗಲ್ಲ. ಪೇರೆಂಟ್ಸ್ ಮನೆಯಿಂದ ಆಚೆ ಹೋದ್ರೆ ಸಾಕು ಮಕ್ಕಳು ಅನ್ನೋ ಕಾಲ ಈಗ. ಯಾಕಂದ್ರೆ ಅವರು ಅಷ್ಟು ಗಲಾಟೆ ಇದ್ದಾರೆ, ತುಂಟರಿರ್ತಾರೆ. ನೀವು ಅವರಲ್ಲಿ ಏನಿದೆ, ಅವರ ಮನಸ್ಸಿನಲ್ಲಿ ಏನಿದೆ ಅಂತ ಎಲ್ಲರನ್ನೂ ಸೈಂಟಿಸ್ಟ್ ಮಾಡಕ್ ಹೋಗಕ್ಕಾಗಲ್ಲ, ಎಲ್ಲರನ್ನೂ ಟೀಚರ್ ಮಾಡಕ್ ಹೋಗ್ಲಿಕ್ಕಾಗಲ್ಲ, ಎಲ್ಲರನ್ನೂ ಪೊಲೀಸ್ ಆಗಲ್ಲ. ಆದ್ರೆ ಸಮಾಜ ಒಂದು ಬ್ಯಾಲೆನ್ಸ್ ಆಗಿರ್ಬೇಕಂದ್ರೆ ಎಲ್ಲರ ಅವಶ್ಯಕತೆ ಇದೆ. ಎಲ್ಲರೂ ಇದ್ರೇನೆ ಒಂದು ಸಮಾಜವಾಗಿ ಒಂದು ಸಮತೋಲನದಲ್ಲಿ ಇರುತ್ತದೆ. ಅದೇ ರೀತಿ ನೀವು ಅವನೊಂದು ಟ್ಯಾಲೆಂಟ್ ಏನಿದೆ ಅದಕ್ಕೆ ಜೊತೆಗೆ ಸಮಾಜದ ಗುರುತರ ಜವಾಬ್ದಾರಿ ಅಂದ್ರೆ ಮುಂದೆ ಇನ್ನೊಂದು ಪ್ರೊಫೆಷನ್ ಇಲ್ಲ. ಶಿಕ್ಷಕ ರಾಷ್ಟ್ರದ ರಕ್ಷಕರಲ್ಲ, ರಾಷ್ಟ್ರದ ನಿರ್ಮಾಪಕರು ಕೂಡ ನೀವೇ ಆಗ್ತೀರಾ. ಇವತ್ತು ಯಾವೇ ಒಂದು ಈಗ ಹೇಳಿದ್ರು, ಸರ್ ಹೇಳಿದ್ರು, ನಮ್ಮ ಯುವರವರು ಕನ್ನಡ ಮಾಧ್ಯಮದಲ್ಲಿ ಓದಿದ್ದಾರೆ ಅಂತ. ಈಗಿರ್ತಕ್ಕಂಥ ಸೋಮನಾಥ್ ಅವರು ಅವರದೇ ಭಾಷೆ, ಅವರು ಮಲಯಾಳಂ, ಅವರು ಪ್ರಾಥಮಿಕ ಶಿಕ್ಷಣವನ್ನು ಮಲಯಾಳಂನಲ್ಲೇ ಕಲಿತು ಬಂದಿದ್ದಾರೆ. ಅವ್ರು ಯಾರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದಿಲ್ಲ, IAS ಅಲ್ಲಿ ಓದಿಲ್ಲ, IIT ಅಲ್ಲಿ ಓದಿಲ್ಲ. ಇಸ್ರೋದಲ್ಲಿ ನಾವು 17,000 ಜನ ಇದ್ದೀವಿ. 17,000 ಜನರಲ್ಲಿ ಅದರಲ್ಲಿ ಒಂದು 10,000 ಜನ ವಿಜ್ಞಾನಿಗಳಿದ್ದೀವಿ. 10,000 ವಿಜ್ಞಾನಿಗಳಲ್ಲಿ 9,000 ಜನ ವಿಜ್ಞಾನಿಗಳು ನಾರ್ಮಲ್ ಕಾಲೇಜಿಂದ ಬಂದಂತವರು ಇದ್ದೀವಿ. ಓನ್ಲಿ ಕೇವಲ ಒಂದು 10% ಜನ IIT ಇಂದ ಬಂದವರು ಇದ್ದಾರೆ. ಆದ್ರೆ ಅವ್ರನ್ನೆಲ್ಲ ಮೀರಿಸಿ ನಮ್ಮ ಗ್ರಾಮೀಣ ಪ್ರದೇಶದ ಅನೇಕ ಜನಗಳು ಸಾಧಕರಿದ್ದಾರೆ. ಕನ್ನಡ ಭಾಷೆಯವರಂತೆ ಅಲ್ಲ, ಎಲ್ಲಾ ಭಾಷೆಯವರು ಅವರವರ ಮಾತೃಭಾಷೆಯಲ್ಲಿ ಓದಿ ಬಂದಂತವರು ಅನೇಕ ಜನ ಅವಕಾಶ ಇದ್ದಾರೆ. ಈಗ ಕಾಂಪಿಟೇಷನ್ ಹೇಗಿದೆ ಅಂದ್ರೆ ನಾವು ಕಾಲ್ಫರ್ ಮಾಡಿದ್ವಿ, ಸುಮಾರು 11.5 ಲಕ್ಷ ಅಪ್ಲಿಕೇಶನ್ ಬಂದಿದೆ. 140-50 ಸೀಟ್ ಅಂದ್ರೆ ಅಷ್ಟು ಕಾಂಪಿಟೇಷನ್ ಇರೋದ್ರಲ್ಲಿ ನಾವು ಇದೀವಿ. ಅದೇ ರೀತಿ ಜಗಳೂರು ಪಟ್ಟಣದ ಗುರುಭವನದಲ್ಲಿ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ವತಿಯಿಂದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ನಡೆಯುವ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಡಾಕ್ಟರ್ PS ಅರವಿಂದ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಈ ಸಂಸ್ಥೆ ಜಗಳೂರಿನಲ್ಲಿ ಪ್ರಾರಂಭವಾಗಿ 12 ವರ್ಷವಾಯಿತು. ಸಂಸ್ಥೆ ಪ್ರಾರಂಭವಾದ ನಂತರ ಇಡೀ ತಾಲೂಕಿನ ಚಿತ್ರಣ ಬದಲಾಗಿದೆ. 4 ಗೋಡೆಯ ಮಧ್ಯೆ ಗಾಣಗಿತ್ತಿಯಂತೆ ದುಡಿಯುತ್ತಿದ್ದ ಮಹಿಳೆ ಬಂದು ಮುಕ್ತಳಾಗಿದ್ದಾಳೆ.
ಆದಾಯೋತ್ಪನ್ನ ಚಟುವಟಿಕೆಯ ಮೂಲಕ ಸಂಘಟಿತರಾಗಿದ್ದಾರೆ. ಇನ್ನು ಸಂಸ್ಥೆಯ ಮೂಲಕ ಕೃಷಿ, ಜ್ಞಾನ ವಿಕಾಸ, ವಾತ್ಸಲ್ಯ, ಬಡ ಮಕ್ಕಳಿಗೆ ಧನ ಸಹಾಯ, ಕಾನೂನು ಮಾಹಿತಿ ಹೀಗೆ ಹಲವಾರು ಕಾರ್ಯಕ್ರಮ ಮೂಲಕ ಜನರನ್ನು ಮುಖ್ಯವಾಹಿನಿಗೆ ತರಲು ಕಾರಣವಾಗಿದೆ ಎಂದರು. ಜಿಲ್ಲಾ ಜ್ಞಾನ ವಿಕಾಸ ಯೋಜನಾಧಿಕಾರಿ ರತ್ನ, ಜಿಲ್ಲಾ ನಿರ್ದೇಶಕ ಜನಾರ್ದನ್, ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ ವಕೀಲ ಎಚ್ಎಂ ಕರಿಬಸಯ್ಯ, ಜಿಲ್ಲಾ ಕಾನೂನು ಸಲಹೆಗಾರರು ವಕೀಲ ಮಧುರ, ಮುಖ್ಯ ಶಿಕ್ಷಕ ರವಿಕುಮಾರ್, ಜ್ಞಾನಭಾರತಿ ಜ್ಞಾನ ವಿಕಾಸ ಕೇಂದ್ರ ಬಿಸ್ತುವಳ್ಳಿಯ ಸದಸ್ಯೆ ಕವಿತಾ, ತಾಲೂಕು ಯೋಜನಾಧಿಕಾರಿ ಗಣೇಶ್ ನಾಯಕ್ ಸೇರಿದಂತೆ ಸೇವಾ ಪ್ರತಿನಿಧಿಗಳು, ಸದಸ್ಯರು ಮತ್ತಿತರರಿದ್ದರು. ಕಾರ್ಯಕ್ರಮ ಅದೊಂದು ದೂರದೃಷ್ಟಿಯಲ್ಲಿ ಇಟ್ಟುಕೊಂಡಿರುವಂತಹ ಎಷ್ಟು ಸರ್ ನೀವು 5 ವರ್ಷ ಇರ್ತೀರಾ ಇಲ್ಲಿ ಅಂತ ಕೇಳಿದ್ದೀರಿ ಅಲ್ವಾ? ಇದು ಎಷ್ಟು ವರ್ಷದ ಕಾರ್ಯಕ್ರಮ ಅಂತ ನಮ್ಮಲ್ಲೆಲ್ಲ ಕೇಳಿದ್ದಾರೆ. ನಾನು ಪ್ರಾರಂಭದಲ್ಲಿ ಹೊಳಲ್ಕೆರೆ, ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿಗೆ, ಅದು ನಮ್ದೊಂದು ಪ್ರಾಜೆಕ್ಟ್ ವರ್ಕ್ ಅಲ್ಲ, 5 ವರ್ಷದ 10 ವರ್ಷದ ಅಲ್ಲ, ಇದು ದೂರದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದು ಮಾಡಿರುವಂತ ಕಾರ್ಯಕ್ರಮ. ಇದು ಇವತ್ತು 12 ವರ್ಷ ಆಯಿತು. ಮುಂದೆ ಅವಕಾಶಗಳು ಇದೆ, ಅದನ್ನು ನಾವು ಬಳಸಿಕೊಳ್ಳುವಲ್ಲಿ ನಾವು ಸೋಲಬಾರದು. ನಮ್ಮಲ್ಲಿ ನಾವು ಕೆಲವು ಸಲ ಸೋಲ್ತೀವಿ, ಬಳಸಿಕೊಳ್ಳುವ ನಮ್ಮ ಪೂಜ್ಯರು ಅಮ್ಮನವರು ಈಗ ನಿಮ್ಮೆಲ್ಲ ಯೂಟ್ಯೂಬ್ ಚಾನೆಲ್ ಎಲ್ಲ ನೀವು ನೋಡ್ತೀವಿ, ಒಳ್ಳೊಳ್ಳೆಯ ಮಾಹಿತಿಗಳು ಬರ್ತದೆ, ಅದನ್ನು ಕೇಳಬೇಕು, ಅದನ್ನು ಮತ್ತೆ ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ನಿಮ್ಮನ್ನೆಲ್ಲ ವಿನಂತಿಯನ್ನು ಮಾಡ್ತಾ, ಖಂಡಿತ ಸಂಸ್ಥೆ ನಿಮ್ಮ ಜೊತೆಗೆ ಇರ್ತದೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಇರ್ತದೆ, ಹಾಗೆ ಗ್ರಾಮ